ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತೀನಿ. ಏನಪ್ಪ ಇವತ್ತಂದ್ರೆ ಸಂಡೇ ಸ್ಪೆಷಲ್ ಒಂದು ಸಿಂಪಲ್ ಆದ ಒಂದು ಚಿಕನ್ ಗ್ರೇವಿ ಮಾಡಿದ್ದೀನಿ. ಕೋಕೋನಟ್ ಇಲ್ದಲೆ ಕಾಯಿ ತೆಂಗಿನಕಾಯಿ ಇಲ್ದಲೆ ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ಲು. ನೀವು ಒಂದ್ಸಲ ನೀವು ಈ ಥರ ಚಿಕನ್ ಮಾಡ್ಕೊಳ್ಳಿ ಮನೆ. ಗ್ರೇವಿ ತುಂಬ ರುಚಿ ಇರುತ್ತೆ. ಮತ್ತು ಏನು ಅಂದರೆ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ಬೇಗ ಬೇಗ ಹೋಗಿ ನನ್ನ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು ಏನೇನು ಹಾಕಿದ್ದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಬನ್ನಿ ಫಸ್ಟ್ ನಾವೊಂದು ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ. ಸಿಂಪಲ್ ಚಿಕನ್ ಮಸಾಲ ಮಾಡೋದಕ್ಕೆ, ಚಿಕನ್ ಗ್ರೇವಿಗೇನು ತೆಂಗಿನಕಾಯಿ ಹಾಕ್ತಲ್ಲ ನಾನು. ಇಷ್ಟೇ ಮಸಾಲೆ ಇರೋ ಒಂದು ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿ, ಒಂದು 2 ಇಂಚ್ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 2 ಟೊಮೊಟೊ. ಆಮೇಲೆ ಮಸಾಲೆ ನೋಡಿ, ಒಂದು 3 ಸ್ಪೂನ್ ಧನಿಯಾ, ಒಂದು 20 ಮಣ್ಕಟ್ಟಿನ ಮೆಣಸಿನ್ಕಾಯಿ, 1 ಸ್ಪೂನ್ ಕಾಳು ಮೆಣಸು, ಒಂದು 4 ಲವಂಗ, ಒಂದು 2 ಕಲ್ಲುವ, ಪಲಾವ್ ಎಲೆ, ಒಂದು ಏಲಕ್ಕಿ, 2 ಚಕ್ಕೆ. ಇಷ್ಟು ನಾನು ಮಸಾಲೆ ಹಾಕ್ತೀನಿ. ಸಿಂಪಲ್ ಗುಂಟೂರು ಇದು ಚಿಕನ್ ಗ್ರೇವಿ. ಇದು ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೆ ತೆಂಗಿನಕಾಯಿ ಇಲ್ಲವೇ ಇಲ್ಲ. ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಅಥವಾ ಮುದ್ದೆ, ಅನ್ನ ಏನಾದ್ರು ತಿನ್ಬೋದು, ಚಪಾತಿ, ಇಡ್ಲಿ, ದೋಸೆ ಎಲ್ಲವನ್ನು ತಿನ್ಬೋದು. ಬರೀ ಸಿಂಪಲಾಗಿ ನಾನು ಚಿಕನ್ ಗ್ರೇವಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡ್ತೀನಿ ನೋಡೋಣ. ಗ್ಯಾಸ್ ಅನ್ಸಿದ್ದೀನಿ. ಇದಕ್ಕೆ ನಾವು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇದೇನು ಗೊತ್ತಾ, ಮಸಾಲೆ ಎಲ್ಲ ಹುರ್ಕೊಳೋದಕ್ಕೆ ನೋಡಿ. ಎಲ್ಲ ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ. ಸ್ವಲ್ಪ ಅದು ಫ್ರೈ ಆಗಲಿ. ಈ ಥರ ಒಂದ್ಸಲ ಚಿಕನ್ ಮಾಡ್ತೀನಿ ನೋಡಿ, ತುಂಬ ರುಚಿ ಇರುತ್ತೆ. ನಾವು ಸಾರು ಒಂದು 3-4 ದಿವಸ ಇಕ್ಕೂರಿ ಏನೂ ಆಗೋಲ್ಲ. ಕಾಯಿ ಹಾಕಿದ್ರೆ ಅದು ಒಂಥರ ಎದೆಲೆ ಇರುತ್ತೆ. ಕಾಯಿ ನಾನು ಜಾಸ್ತಿ ಕಾಯಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಕಲಚೆ ಜಗದಿದ್ದಕ್ಕೆ ನಾನು ಇವಾಗ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ. ಒಂದು ಈರುಳ್ಳಿ, ಒಂದು ದೊಡ್ಡ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಟೊಮೊಟೊ, ಪುದೀನ, ಕೊತ್ತಂಬರಿ. ಇಷ್ಟು ಚೆನ್ನಾಗಿ ನಾನು ಎಣ್ಣೆಲಿ ಬಾಡಿಸ್ಕೊಳ್ತೀನಿ. ಇವಾಗ ನಾನು ಅದು ಮಸಾಲೆ ತಣ್ಣಗಾಗಲಿ. ಇವಾಗ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ, ಬಾಣಲಿ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನಾನು ಚಿಕನ್ ಫ್ರೈ ಮಾಡೋಕ್ಕೆ. ಇದಕ್ಕೆ ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡಿರ್ತೀನಿ. ಚೆನ್ನಾಗಿ ಈರುಳ್ಳಿ ಕೆಂಪಾಗಲಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರು. ನಾನು ಮಸಾಲೆಗೆ ಅರಿಶಿನ ಪೌಡರ್ ಹಾಕಿಲ್ಲ, ಅದಕ್ಕೋಸ್ಕರ. ಚೆನ್ನಾಗಿದ್ದು ಬಾಡ್ಸೋಣ. ಇವಾಗ ಇದಕ್ಕೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿದು ಅರಿಶಿನ ಹಾಕಿ ತೊಳೆದಿರೋಂಥ ಫ್ರೆಶ್ ಚಿಕನು. ಇವಾಗ ಚೆನ್ನಾಗಿದೆಲ್ಲ ಕಲರ್ ಚೇಂಜ್ ಆಗಬೇಕು ಚಿಕನ್ನು. ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ ಉಪ್ಪು. ಇದಕ್ಕೆ ನಾನು ಒಂದು 10 ಸ್ಪೂನಷ್ಟು ಪೌಡ್ರ್ ಮಾಡಿರೋಂಥ ಗರಂ ಮಸಾಲ. ಇಷ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬನ್ನಿ, ಚಿಕನ್ ಈ ಥರ ಆಗಿದೆ ನೋಡಿ. ಈ ಥರ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾನು ಮಸಾಲೆ ಹಾಕ್ತೀನಿ. ಅವಾಗ ಹುರಿದಿಟ್ಟಿರೋಂಥ ಮಸಾಲೆ ನುಣ್ಣು ಹುರ್ಕೊಂಡಿದ್ದೀನಿ ನೋಡಿ. ಈ ಮಸಾಲೆ ಚೆನ್ನಾಗಿ ಮಸಾಲೆ ಸ್ವಲ್ಪ ಫ್ರೈ ಆಗಲಿ. ಆಲ್ರೆಡಿ ಫ್ರೈ ಆಗಿದೆ, ಅದು ಇನ್ನೊಂದ್ಸಲ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾವು ನೀರು ಹಾಕೊಂಡು ಎಷ್ಟು ಬೇಕಷ್ಟು ನಾವು ಗ್ರೇವಿ ಮಾಡ್ಕೊಳ್ಳೋಣ ನೋಡಿ. ಇದು ಚೆನ್ನಾಗಿವಾಗ ಎಣ್ಣೆ ಬಿಟ್ಟಿದೆ. ಇವಾಗ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಗ್ರೇವಿ ಬೇಕಷ್ಟು ನೀರು ಹಾಕೊಳ್ಳೋಣ. ಮಿಕ್ಸಿ ತೊಳೆದಿರೋಂಥ ನೀರು. ಒಂದ್ಸಲ ನೀವು ಈ ಥರ ಮಾಡ್ಕೊಳ್ಳಿ, ಕಾಯಿ ಇಲ್ದಂಗೆ ತುಂಬ ರುಚಿ ಇರುತ್ತೆ. ಇವಾಗ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಿ ನೋಡಿ. ಇವಾಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಟರೆ ಇದು ರೆಡಿ ಆಯಿತು ಚಿಕನ್ ಗ್ರೇವಿ. ಇದು ಸಿಂಪಲ್ಲು. ಇದಕ್ಕೆ ನೀವು ಅಕ್ಕಿ ರೊಟ್ಟಿ, ಮುದ್ದೆ, ಚಪಾತಿ, ಅನ್ನ, ಇಡ್ಲಿ, ದೋಸೆ ಎಲ್ಲವನ್ನು ತಿನ್ಬೋದು ನೋಡಿ. ಗೀ ರೈಸು ಇದು ರೆಡಿ ಆಯಿತು. ನಾನು ತೆಂಗಿನಕಾಯಿ ಇಲ್ದೆಲ್ಲ ಮಾಡಿದಂಥ ಸಿಂಪಲ್ ಚಿಕನ್ ಗ್ರೇವಿ.
ರೊಟ್ಟಿ, ಹಾಗೆ ಸ್ವಲ್ಪ ರೈಸ್ ಅಂತೂ ಬಿಸಿ ಇದೆ ನೋಡಿ, ಬಿಸಿ ಬಿಸಿ ರೈಸು, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, 1-2 ಸೌತೆಕಾಯಿ. ಇಷ್ಟಿದ್ರೆ ಊಟ ಪೂರ್ತಿ ಆಯಿತು ಅಂತ ನೋಡಿದ್ರಲ್ಲ. ಇದು ಸಿಂಪಲ್ ಚಿಕನ್ ಗ್ರೇವಿ. ಲಾಸ್ಟ್ವರೆಗೂ ನೋಡಿ ಏನು ಹಾಕಿ ಅಂದರೆ ಸಿಂಪಲ್ ಮಸಾಲೆ. ನಿಮಗೆ ಧನಿಯಾ ಕಾಳು ಇಷ್ಟ ಇಲ್ಲ ಅಂತಂದರೆ ನೀವು ಧನಿಯಾ ಪೌಡರ್ ಹಾಕ್ಕೋಬೋದು, ಪರವಾಗಿಲ್ಲ. ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನು ಜಾಸ್ತಿ ನಾನ್ ವೆಜ್ಗೆ ನಾನು ಸೀಡ್ಸ್ ಹಾಕೋದು, ಧನಿಯಾ ಕಾಳು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟ ಹಾಕ್ಕೊಳ್ತೀನಿ ನಾನು. ನಂಗೆ ತುಂಬ ಇಷ್ಟ ಆ ಥರ ಹಾಕಿ ಮಾಡಿದ್ರೆ. ನನಗೆ ಪೌಡ್ರ್ ಅಷ್ಟು ಇಷ್ಟ ಆಗಲ್ಲ. ನನಗೆ ಪಲ್ಯಗಳಿಗೆಲ್ಲ ಪೌಡ್ರ್ ಹಾಕ್ತೀನಿ, ನೋಡಿರ್ಬೋದಿಲ್ಲ ನಮ್ಮ ವೀಡಿಯೋಗಳಿಗೆಲ್ಲ ನೀವು ಸಾರಿ. ಅದಕ್ಕೆ ನಾನು ಇದೇ ಥರನೂ ಚಿಕನ್ ಗ್ರೇವಿ ಮಾಡೋದು. ಕಾಯಿ ಜಾಸ್ತಿ ಹಾಕ್ತೀನಿ, ಕಾಯಿ ಮಟನ್ ಸಾರಿಗೆಲ್ಲ ನಾನು ಸ್ವಲ್ಪನೇ ಹಾಕೋದು. ಈ ಥರ ಗ್ರೇವಿ, ಸಿಂಪಲ್ ಗ್ರೇವಿ ಥರ ಮಾಡ್ಕೊಳ್ಳೋದು. ಸಂಡೇ ಸ್ಪೆಷಲ್ ಇದು ಚಿಕನ್ ಗ್ರೇವಿ, ಅಕ್ಕಿ ರೊಟ್ಟಿ, ಒಂದು ಬಿಸಿ ಬಿಸಿ ರೈಸ್. ನಿಮ್ಗೆ ಇದು ಯಾವುದು ಅಕ್ಕಿ ರೊಟ್ಟಿ ರೈಸ್ ಇಷ್ಟ ಇಲ್ಲ ಬೇಡನವರು ಸ್ಕಿಪ್ ಮಾಡ್ಕೊಳ್ಳಿ, ಮುದ್ದೆ ಮಾಡ್ಕೊತೀನಿ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಚಿಕನ್ ಗ್ರೇವಿ. ಲಾಸ್ಟ್ವರೆಗೂ ನೋಡಿ, ಚೆನ್ನಾಗಿದೆ. ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.